ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನವಾಗಿದೆ. ಸಂಜೆ 4 ಗಂಟೆಯವರೆಗೂ ನಡೆದ ಮತದಾನದಲ್ಲಿ 76.96% ಮತದಾನವಾಗಿದ್ದು, ಅತಿ ಹೆಚ್ಚು ಮತದಾನ ನಂದಗುಡಿ ಹೋಬಳಿಯಲ್ಲಿ ನಡೆದಿದೆ. ಶಾಸಕ ಶರತ್ ಬಚ್ಚೇಗೌಡರು ಹೊಸಕೋಟೆ ತಾಲೂಕು ಪಂಚಾಯಿತಿಯ ಮತಕೇಂದ್ರದಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಹೊಸಕೋಟೆ ತಾಲೂಕಿನಲ್ಲಿ ಒಟ್ಟು 5611 ಮತದಾರರಿದ್ದು, ಇದರಲ್ಲಿ 4318 ಮಂದಿ ಮತದಾರರು ಮತ ಚಲಾಯಿಸಿದ್ದಾರೆ. ಒಟ್ಟು ಮತ ಚಲಾಯಿಸಿದ ಪುರುಷರು 2383 ಹಾಗೂ ಮಹಿಳೆಯರು 1935. ಅತಿ ಹೆಚ್ಚು ಮತದಾನ ನಂದಗುಡಿ ಹೋಬಳಿಯಲ್ಲಿ 83.50% ಆಗಿದ್ದು, ಅತಿ ಕಡಿಮೆ ಮತದಾನ ಹೊಸಕೋಟೆ ಮತಗಟ್ಟೆ ಸಂಖ್ಯೆ 10A ಯಲ್ಲಿ 64.6% ಆಗಿದೆ. ಪದವೀಧರರ ಮತಕ್ಷೇತ್ರದಲ್ಲಿ ಮತದಾನ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು 5600 ಮತಗಳಿದ್ದು, ಇವತ್ತು ನಗರದಲ್ಲಿ ಕಸ್ಬಾ, ಸೂಲುಬೆಲೆ, ನಂದಗುಡಿ, ಜಡಗೇನಹಳ್ಳಿ, ಅನಗೊಂಡಹಳ್ಳಿ ಎಲ್ಲ ಹೋಬಳಿಗಳಲ್ಲಿ ಕೂಡ ಕೇಂದ್ರಗಳಲ್ಲಿ ಮತದಾನ ಆಗಿದ್ದು, ಇವತ್ತು 4 ಗಂಟೆಯ ಹೊತ್ತಿನಲ್ಲಿ ಸುಮಾರು ಒಂದು 80-85% ಅಷ್ಟು ಪೋಲಿಂಗ್ ಆಗಿದೆ. ಬಿರುಸಾದಂಥ ಮತದಾನ ಆಗಿದೆ. 5600 ಮತಗಳ ಪೈಕಿ ಇವತ್ತು 4500ಕ್ಕಿಂತ ಹೆಚ್ಚು ಮತದಾನ ಆಗಿದೆ. ನಮಗೆ 100% ವಿಶ್ವಾಸ ಇದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆದಂಥ ರಾಮೋಜಿ ಗೌಡರ ಗೆಲುವು ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಕಾರ್ಯಕರ್ತರುಗಳು ಇವತ್ತೇನು ಕೆಲಸ ಮಾಡಿದ್ದಾರೆ, ಸರ್ಕಾರ ಏನು ಕೆಲಸ ಮಾಡಿದೆ, ಇದೆಲ್ಲವನ್ನೂ ಕೂಡ ಮೆಚ್ಚಿ ಇವತ್ತು ಮತದಾರರು ಆಯ್ಕೆನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದಂಥ ರಾಮೋಜಿ ಗೌಡರಿಗೆ ಮಾಡಿದ್ರೆ ಅನ್ನೋದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ.